ಹಾನಗಲ್ ತಾಲೂಕಿನ ಸಾವಸಗಿ ಗ್ರಾಮದಲ್ಲಿ ಜೆಡಿಎಸ್ ಅಧ್ಯಕ್ಷರು ಹಾಗೂ ಮೈತ್ರಿ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿ ಶ್ರೀಯುತ ರಾಮನಗೌಡ ಪಾಟೀಲ ಇವರ ನೇತೃತ್ವದಲ್ಲಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅವರ 94ನೇ ವರ್ಷದ ಹುಟ್ಟುಹಬ್ಬವನ್ನ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ವಿಜೃಂಭಣೆಯಿಂದ ಆಚರಿಸಿದ್ರು. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್. ದೇವೇಗೌಡ ಸಾಹೇಬರ ಬಗ್ಗೆ ಎಷ್ಟು ಸವಿಸ್ತಾರವಾಗಿ ಹೇಳಿದರು ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ಖುಷಿ ವಿಚಾರ ಏನಂತ ಹೇಳಿದ್ರೆ ನಮ್ಮ ಪಕ್ಷದ ಹಿತಾಸಕ್ತಿಗಳನ್ನು ಗೊತ್ತು ಮಾಡಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಆದರೆ ಓಪನ್ ಆಗಿ ಹೊರಗೆ ಬಂದು ಒಂದು ಆ ವ್ಯವಸ್ಥೆಯನ್ನ ಒಂದು ಮನಸ್ಥಿತಿ ಬರದೇ ಇರತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿ ನಡೆದಿದೆ. ನಾನು ತಮಗೆ ಒಂದು ವಿಚಾರವನ್ನು ಪ್ರಸ್ತುತಪಡಲಿಕ್ಕೆ ಈ ಒಂದು ನಮ್ಮ ದೇವೇಗೌಡ ಸಾಹೇಬರ ಹುಟ್ಟುಹಬ್ಬದ ಎಲ್ಲ ಅಧಿದೇವತೆಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಊರಿನ ಎಲ್ಲ ಹಿರಿಯ ತಂದೆ ತಾಯಂದಿರ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಇಂದು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ JDS ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುಖಪ್ಪ ಪಡೇಪನವರೇ ಹಾಗೂ ನಮ್ಮ JDS ಪಕ್ಷದ ಹಾಗೂ ಸೇವಾದಳದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮುತ್ತಪ್ಪ ಪವಾಡಿಯವರೇ ಹಾಗೂ ಕುಮಾರ್ ಅವರೇ ಹಾಗೂ ಈ ಊರಿನ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಅವರೇ ಹಾಗೂ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಸಂತೋಷ್ ಅವರೇ, ಇಂದೂದರವರೇ, ಬಡಗೇರವರೇ ಹಾಗೂ ನನ್ನೆಲ್ಲ ಸ್ನೇಹಿತರೇ ಹಾಗೂ ಈ ಊರಿನ ಹಿರಿಯ ತಂದೆ ತಾಯಂದಿರೇ, ಬಂಧುಗಳೇ, ನಾನು ರಾಮನಗೌಡ ಬಸನಗೌಡ ಪಾಟೀಲ್ ಅಂತೇಳಿ ಹಾನಗಲ್ ತಾಲೂಕಾ JDS ಅಧ್ಯಕ್ಷರು. ಪ್ರಪ್ರಥಮವಾಗಿ ನಾನು ನಿಮಗೆ ನಮ್ಮ ರಾಷ್ಟ್ರ ಕಂಡ ನಮ್ಮ ರಾಜ್ಯ ಕಂಡ 94ನೇ ವರ್ಷದ ಹುಟ್ಟುಹಬ್ಬವನ್ನು ನಾನು ನಿಜವಾಗ್ಲೂ ಸಾವಸಗಿ ಗ್ರಾಮದಲ್ಲಿ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರಧಾರೆ ಇಟ್ಕೊಂಡು ಈ ಊರಿನ ನನ್ನ ಸ್ನೇಹಿತರ ಬಳಗಕ್ಕೆ ನಾನು ಗಮನಕ್ಕೆ ತಂದಾಗ ನಿಜವಾಗ್ಲೂ ಅವರು ಇಷ್ಟು ಖುಷಿಯಿಂದ ಈ ಒಂದು ನಮ್ಮ ಮಾಜಿ ಪ್ರಧಾನಿಗಳ ನಮ್ಮ ರಾಜ್ಯದ ಹಿರಿಯ ಒಬ್ಬ JDS ನಾಯಕರ ಹುಟ್ಟುಹಬ್ಬವನ್ನು, ರೈತರ ಮಣ್ಣಿನ ಮಗನ ಹುಟ್ಟುಹಬ್ಬವನ್ನು ನಾವು ನಮ್ಮೂರಲ್ಲಿ ಆಚರಣೆ ಮಾಡ್ತೇವೆ ಗೌಡ್ರಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಾಗ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಬಂಧುಗಳೇ, ಅವರು ಎಷ್ಟು ಗೌರವದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಅಂತ ಹೇಳಿದರೆ ಅವರೇ ಕೇಕ್ ತಂದರು, ಅವರೇ ಬ್ಯಾನರ್ ಮಾಡಿಸಿದ್ರು, ಅವರೇ ಶಾಮಿಯಾನ ಹಾಕಿದ್ರು, ನಿಮ್ಮೆಲ್ಲರನ್ನು ಕರೆದು ಈ ಒಂದು ವೇದಿಕೆ ತರ್ತಕ್ಕಂಥ ಕೆಲಸವನ್ನು ನಿಜವಾಗ್ಲೂ ಅವರು ಮಾಡಿದ್ದಾರೆ. ಅವರಿಗೆ ನನ್ನ ವತಿಯಿಂದ ಹಾಗೂ ನನ್ನ JDS ಪಕ್ಷದ ವತಿಯಿಂದ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ನನ್ನ ಹಿರಿಯರು, ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ರಾಷ್ಟ್ರದ ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರನ್ನು ನೆನೆಯುತ್ತಾ, ನನ್ನ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನೆನೆದು, ನನ್ನ JDS ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಗೌಡಸವಣ್ಣವರು ಹಾಗೂ ನಮ್ಮದೇ ಜಿಲ್ಲೆಯ ನಮ್ಮ JDS ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಬಸಪ್ಪ ಯಾದವ್ ಅವರನ್ನು ನೆನೆಸುತ್ತಾ, ನನ್ನ ಎಲ್ಲ JDS ಪಕ್ಷದ ಜಿಲ್ಲಾ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳನ್ನು ನೆನೆದು ಹಾನಗಲ್ ತಾಲೂಕಿನ ಸಮಸ್ತ ನನ್ನ ಶಕ್ತಿಯಾಗಿರ್ತಕ್ಕಂಥ ನನ್ನ ತಂದೆ ತಾಯಂದಿರು ಹಾಗೂ ನನ್ನ ರೈತ ಬಾಂಧವರನ್ನು ಸ್ಮರಿಸುತ್ತಾ ಇಂದು ದೇವೇಗೌಡರ ಹುಟ್ಟುಹಬ್ಬವನ್ನು ಹೋರಾಟಗಳನ್ನು ಮಾಡಿ ನಮಗೆಲ್ಲ ನೀರಾವರಿ ಯೋಜನೆಯನ್ನು ರೈತರಿಗೆ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ನಮಗೆ ಈ KSRTC ಯೋಜನೆಯನ್ನು ನಮ್ಮ ಹಾಸನ ಜಿಲ್ಲೆಗೆ ತಂದು ಅಲ್ಲೇ ಕೂಡ ತರಬೇತಿಯನ್ನು ಕೊಡಿಸಿ ಅಲ್ಲೇ ಬಸ್ ಕಂಡಕ್ಟರು ಹಾಗೂ ಬಸ್ ಡ್ರೈವರ್ ಆಗುವಂಥ ಒಂದು ಇಲಾಖೆಯನ್ನು ಅಲ್ಲಿ ತೆರೆದಿದ್ದಾರೆ. ಅಂಥ ದೊಡ್ಡ ದೊಡ್ಡ ಯೋಜನೆಗಳು ಹಾಗೂ ಇಲ್ಲಿ ರೈಲ್ವೆ ಯೋಜನೆಗಳನ್ನು ಕೂಡ ಸಹಿತ ಕೊಂಕಣ ರೈಲ್ವೆ ಅವರಿಂದನೇ ಆಗಿತ್ತು. ಅಂಥಂಥ ದೊಡ್ಡ ದೊಡ್ಡ ಯೋಜನೆಗಳನ್ನು ನಮಗೆಲ್ಲ ತಲುಪಿಸಿದ್ದಾರೆ. ಅವರ ಹುಟ್ಟುಹಬ್ಬ ಇವತ್ತು 94ನೇ ವರ್ಷದ ಹುಟ್ಟುಹಬ್ಬ ಇವತ್ತು ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಅದೇ ರೀತಿ